ಹಾಯ್ ಫ್ರೆಂಡ್ಸ್, ಭಾರತದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಸುದ್ದಿ. ಎಸ್, ಏತರ್ ಎನರ್ಜಿ ತನ್ನ IPO ಲಾಂಚ್ ಮಾಡಿದೆ. ಈ IPO ಏಪ್ರಿಲ್ 28ರಿಂದ ಏಪ್ರಿಲ್ 30ರವರೆಗೆ ಓಪನ್ ಇರುತ್ತೆ. ಪ್ರತಿ ಶೇರಿನ ಬೆಲೆ 304 ರೂಪಾಯಿಂದ 321 ರೂಪಾಯಿವರೆಗೆ ಇರುತ್ತೆ. ಒಂದು ಲಾಟ್ಗೆ ಕನಿಷ್ಠ 14,800 ರೂಪಾಯಿ ಹೂಡಿಕೆಯೊಂದಿಗೆ 46 ಶೇರುಗಳನ್ನ ನೀವು ಪಡ್ಕೋಬಹುದು. ಇದರ ಟೋಟಲ್ ಇಶ್ಯೂ ಸೈಜ್ ಬಂದು 2,981 ಕೋಟಿ. ಇದರಲ್ಲಿ 2,626 ಕೋಟಿ ಫ್ರೆಶ್ ಇಶ್ಯೂ ಇರೋದ್ರಿಂದ ಇದೊಂದು ದೊಡ್ಡ ಅವಕಾಶ. ಏತರ್ ಎನರ್ಜಿ ಬಗ್ಗೆ ಎಲ್ಲರೂ ಯಾಕೆ ಮಾತಾಡ್ತಾ ಇದ್ದಾರೆ ನೋಡೋಣ. ಕೇವಲ 2 ವರ್ಷಗಳಲ್ಲಿ ಇವರ ಆದಾಯ 409 ಕೋಟಿಯಿಂದ 1,754 ಕೋಟಿಗೆ ಏರಿಕೆಯಾಗಿದೆ. ಅಂದ್ರೆ ಸರಿಸುಮಾರು 4 ಪಟ್ಟು ಹೆಚ್ಚಾಗಿದೆ. ಇನ್ನು ನಷ್ಟದ ಬಗ್ಗೆ ಮಾತನಾಡೋದಿದ್ರೆ ಕೇವಲ 9 ತಿಂಗಳಲ್ಲಿ ಇವರ ನಷ್ಟದ ಪ್ರಮಾಣ 35% ನಷ್ಟು ಕಡಿಮೆ ಆಗಿದೆ. ಇದು ದೊಡ್ಡ ಬೆಳವಣಿಗೆಯ ಸಂಕೇತ. ಅಷ್ಟೇ ಅಲ್ಲ, ಏತರ್ ಮಹಾರಾಷ್ಟ್ರದಲ್ಲಿ ಬ್ರ್ಯಾಂಡ್ ನ್ಯೂ ಬೃಹತ್ ಫ್ಯಾಕ್ಟರಿಯನ್ನ ಮಾಡೋದ್ರೊಂದಿಗೆ ತನ್ನ ಪ್ರೊಡಕ್ಷನ್ ಅನ್ನು ಕೂಡ ಹೆಚ್ಚು ಮಾಡ್ತಾ ಇದೆ. ಈ ಕಂಪನಿ ಈ IPOದಿಂದ ಬರುವಂತಹ ಹಣದಲ್ಲಿ 80% ಅನ್ನ R&D ಮತ್ತು ಕಂಪನಿ ಎಕ್ಸ್ಪಾನ್ಷನ್ಗೆ ಬಳಸ್ಕೊಂಡ್ರೆ ತಮ್ಮ ಸಾಲದ ಸ್ವಲ್ಪ ಭಾಗವನ್ನ ತೀರಿಸೋದಕ್ಕೂ ಕೂಡ ಜಾಸ್ತಿ ಒತ್ತು ಕೊಡ್ತಾ ಇದೆ. ಇದರ ಅರ್ಥ ಏತರ್ನ ಭವಿಷ್ಯ ಉಜ್ವಲವಾಗಿದೆ ಅಂತ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೆಲವೇ ಗಂಟೆಗಳು ಬಾಕಿ. ನೀವು ಏತರ್ ಎನರ್ಜಿ IPOಗೆ ಅಪ್ಲೈ ಮಾಡ್ತೀರಾ ಇಲ್ಲ ಬಿಟ್ಬಿಡ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಬಾಸ್ ವಾಲಾ, ಬಿ ದ ಬಾಸ್.